ಬಂದಿರುವಂಥವು ಕಡಿಮೆ ಸೀಟ್ಗಳೆಲ್ಲ 136 ಸೀಟ್ಗಳು. ಅದಾದ ಮೇಲೆ ಯಾರು ಮುಖ್ಯಮಂತ್ರಿ ಆಗಬೇಕು, ಏನು ಎತ್ತ, ಅದೇನೇನಾಯಿತು ಅದೆಲ್ಲವನ್ನು ಕೂಡ ನಾವು ನೋಡಿದ್ದೀವಿ. ಇದೆಲ್ಲ ಆದಮೇಲೂ ಕೂಡ ಈ ಒಳಗಿಂದೊಳಗೆ ಈ ಬಣ ಬಡಿದಾಟ ಇದೆಯಲ್ಲ, ಅದ್ಯಾಕೋ ಕಡಿಮೆ ಆಗುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಸೊ ಇದೆಲ್ಲದರ ಪ್ರತಿಫಲ ಪರಮೇಶ್ವರ್ ಏನು ಡಿನ್ನರ್ ಮೀಟಿಂಗ್ಗೆ ಕರೆದಿದ್ರು, ಅದೀಗ ಕ್ಯಾನ್ಸಲ್ ಆಗಿದೆ. ಕ್ಯಾನ್ಸಲ್ ಆಗಿರೋದಲ್ಲ, ಹೈಕಮಾಂಡ್ ನಾಯಕರು ಫೋನ್ ಮಾಡಿ ಕ್ಯಾನ್ಸಲ್ ಮಾಡಿಸಿರೋದು. ಅದಕ್ಕೆ ಪರಮೇಶ್ವರ್ ಹೇಳಿದ್ದಾರೆ, ಇಲ್ಲ ನಾವು ಅದನ್ನು ಮುಂದಕ್ಕೆ ಹಾಕಿದ್ದೀವಿ, ಕ್ಯಾನ್ಸಲ್ ಆಗಿಲ್ಲ ಅಂತ ಹೇಳಿದ್ದಾರೆ. ಅದರರ್ಥ ಏನಪ್ಪ ಅಂತಂದರೆ, ಸದ್ಯದ ಈ ಅಸಮಾಧಾನದ ಪ್ರಕ್ರಿಯೆಗಳಿದಾವಲ್ಲ ಅವು ಕೂಡ ಸ್ವಲ್ಪ ಮುಂದಕ್ಕೆ ಹೋಗಿವೆ ಅಂತ ಅರ್ಥ ಅಷ್ಟೇನೆ. ಮತ್ತೆ ಮುಂದೊಂದಲ್ಲ ಒಂದು ದಿವಸ ಶುರುವಾದರೂ ಕೂಡ ಅಚ್ಚರಿ ಇಲ್ಲ. ಎಷ್ಟರ ಮಟ್ಟಿಗೆ ಬಣ ರಾಜಕಾರಣ ನಡೀತಾ ಇದೆ ನೋಡಿ. ಒಂದು ಕಡೆಗೆ ಸರ್ಕಾರದ ವಿರುದ್ಧ ಸಾಲು ಸಾಲು ಆರೋಪಗಳು. ಈ ವಿಪಕ್ಷ ನಾಯಕರಿಗೆ ಒಂದಾದ ಮೇಲೊಂದು ಅಸ್ತ್ರಗಳು ಸಿಗ್ತಾ ಇವೆ. ಇಂಥ ಸಂದರ್ಭದಲ್ಲಿ ಯಾವ ರೀತಿ ಅವ್ರನ್ನ ಬಾಯಿ ಮುಚ್ಚಿಸಬೇಕು, ಯಾವ ರೀತಿ ಅದ್ಭುತವಾಗಿ ಕೆಲಸ ಮಾಡಬೇಕು. ಇನ್ನೆಂದಾದರೂ ಇವರು 136 ಸೀಟನ್ನು ತಗೊಳ್ಳೋಕೆ ಸಾಧ್ಯನಾ, ಅಂದ್ಕೊಳ್ಳೋಕೆ ಸಾಧ್ಯನಾ? ಹೋಗಲಿ, ಹೆಂಗೆ ಕೆಲಸ ಮಾಡಬೇಕು? ಬರೀ ಏನು ಅಂದರೆ ಈ ಭಾಗ್ಯಗಳನ್ನು ಕೊಟ್ಟು ಅದೆಲ್ಲರಿಗೂ ಮುಟ್ತು ಅಂತ ಹೇಳ್ಬಿಟ್ಟು ಸುಮ್ಮನಿರೋದಲ್ಲ. ಇನ್ನೇನು ಅಂದರೆ ಈ ಅಧಿಕಾರ ಭಾಗ್ಯಕ್ಕೋಸ್ಕರ ಹಾಪಹಾಪಿಸೋದಲ್ಲ. ಆದರೆ ಆಗ್ತಿರುವಂಥದ್ದೇ ಬೇರೆ. ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಆದಂಥ ಮೀಟಿಂಗ್ ಅದು ದೊಡ್ಡ ಸದ್ದಾಗಿದ್ದು, ಸುದ್ದಿಯಾಗಿದ್ದು. ಅದಾದ ನಂತರದ ಬೆಳವಣಿಗೆ ಮುಂದಿನ ಭಾಗ. ಅದು SC/ST ಸಮಾವೇಶದ ಹಿನ್ನೆಲೆಯಲ್ಲಿ ನಾವು ಸಭೆಯನ್ನು ಕರಿತಾ ಇದ್ದೀವಿ, ನಮ್ಮಲ್ಲೇನೂ ಅಸಮಾಧಾನ ಅನ್ನುವಂಥದ್ದಿಲ್ಲ, ಡಿನ್ನರ್ ಮೀಟಿಂಗ್ ಅನ್ನುವಂಥದ್ದು ಮೊದಲೇ ಇಲ್ಲ, ಎಲ್ಲರೂ ಜೊತೆ ಸೇರ್ಕೊಂಡು ಊಟ ಮಾಡ್ತೀವಿ ಅಂತ ಹೇಳಿದ್ದು. ಅದಾದಮೇಲೆ ಜಾರ್ಜ್ ಅವರು ಊಟ ಮಾಡಿದ ತಕ್ಷಣವೇ ಮುಖ್ಯಮಂತ್ರಿಗಳನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಸಮರ್ಥನೆ ಮಾಡಿಕೊಂಡಿದ್ದು. ಸೊ ಇದೆಲ್ಲವೂ ಕೂಡ ನಾವು ನೋಡಿದ್ದೀವಿ. ಈಗ ಹೈಕಮಾಂಡೇ ಮಧ್ಯಪ್ರವೇಶ ಮಾಡಿದೆ. ಯಾವುದೇ ಕಾರಣಕ್ಕೂ ಈ ರೀತಿ ಮೀಟಿಂಗ್ಗಳನ್ನು ಮಾಡಬೇಡಿ ಅಂತ ಹೇಳಿದೆ. ಒಬ್ಬರದು ಚಕ್ರವ್ಯೂಹ, ಮತ್ತೊಬ್ಬರದು ಚದುರಂಗದಾಟ, ಒಬ್ಬೊಬ್ಬರದು ಒಂದೊಂದು ರೀತಿ ಆಟಾಟೋಪಗಳು, ಯಾರ ಗೈ ಮೇಲುಗೈ ಅನ್ನೋದು. ಸಿದ್ದರಾಮಯ್ಯ ಆಪ್ತ ಬಣಕ್ಕೆ ಈಗ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಹೈಕಮಾಂಡ್ ಮುಖಾಂತರನೇ ಯಾವ ರೀತಿ ಕೀಲಿ ಹಾಕಿಸ್ಬೇಕು ಅದನ್ನು DK ಶಿವಕುಮಾರ್ ಹಾಕ್ತಿದ್ದಾರೆ. ಸಿದ್ದರಾಮಯ್ಯ ಆಪ್ತರೇನು ತಂತ್ರಗಳನ್ನು ಹೆಣೆದಿದ್ರು ಆ ತಂತ್ರಕ್ಕೆ ಪ್ರತಿತಂತ್ರ. ಇವತ್ತು ಔತಣ ಸಭೆ ಇತ್ತು, ಅದು ಕ್ಯಾನ್ಸಲ್ ಆಗಿದೆ. ಕ್ಯಾನ್ಸಲ್ ಆಗಿಲ್ಲ, ಮುಂದಕ್ಕೆ ಹೋಗಿದೆ ಅಂತ ಮಾತ್ರ ಹೇಳಿದ್ದಾರೆ. ಪರಂ ಪ್ರಶ್ನೆ ಬೇರೆ. SC/ST ಸಚಿವರು ಶಾಸಕರಿಗೋಸ್ಕರ ಈ ಔತಣಕೂಟವನ್ನು ಏರ್ಪಡಿಸಿದರು. ಅಂತೂ ಇಂತೂ ಅವರ ಸಭೆ ಕ್ಯಾನ್ಸಲ್ ಆಗಿದೆ. ಅಂದರೆ ಕ್ಯಾನ್ಸಲ್ ಆಗಿರುವಂಥದ್ದೆಲ್ಲ ಹೈಕಮಾಂಡೇ ಮಧ್ಯಪ್ರವೇಶ ಮಾಡಿ ಕ್ಯಾನ್ಸಲ್ ಮಾಡಿಸಿರೋದು. ದೆಹಲಿ ನಾಯಕರ ಶಕ್ತಿ ಪ್ರದರ್ಶನಕ್ಕೆ ದಲಿತ ನಾಯಕರ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದರು ಪರಂ. SC/ST ಸಚಿವರು, ಶಾಸಕರು ಅವರೆಲ್ಲ ಸೇರಿಸ್ಕೊಂಡು. ಇನ್ನು DK ಶಿವಕುಮಾರ್ ಏನು ಮಾತಾಡೋಕ್ಕೆ ಹೋಗಲಿಲ್ಲ, ಸೀದಾ ದಿಲ್ಲಿಗೆ ಹೋದರು, ನಾಯಕರನ್ನು ಭೇಟಿ ಆದರು. ಹಿಂಗೆಲ್ಲ ಆಗ್ತಾ ಇದೆ, ದಯವಿಟ್ಟು ಇದಕ್ಕೆ ಬ್ರೇಕ್ ಹಾಕ್ಸಿ ಅಂತ ಹೇಳಿದ್ರು. ಸುರ್ಜೇವಾಲಾ ಮಾತಾಡಿದ್ರು. ಮಾತಾಡಿದ ಮೇಲೆ ಎಲ್ಲವೂ ಕೂಡ ಅಲ್ಲಲ್ಲಿಗೆ ನಿಂತಿದೆ. ಇನ್ನು ಹಾಸನದಲ್ಲಿ ಸಿದ್ದರಾಮಯ್ಯರಿಗೋಸ್ಕರ ಆಯೋಜಿಸಿದಂಥ ಸಮಾವೇಶ, ಅದಾದಮೇಲೆ ದಲಿತ ನಾಯಕರ ಶಕ್ತಿ ಪ್ರದರ್ಶನ, ಇದೆಲ್ಲವೂ ಕೂಡ ಏನು ತೋರಿಸ್ತಾ ಇದೆ ಅನ್ನುವಂಥ ಪ್ರಶ್ನೆನೂ ಕೂಡ DK ಶಿವಕುಮಾರ್ ಹಾಕಿದರು. ಹೈಕಮಾಂಡ್ ನಾಯಕರಿಗೂ ಕೂಡ ಗೊತ್ತು DK ಶಕ್ತಿ ಏನು ಅಂತ. ತೀರ ಇಂಥ ಸಂದರ್ಭದಲ್ಲಿ ಮೈ ಮೇಲೆ ಎಳ್ಕೊಳ್ಳಿಕ್ಕೆ ಅವರು ಕೂಡ ಸಿದ್ಧರಿಲ್ಲ. ಅವರ ಸ್ಥಿತಿಗತಿಗಳೂ ಕೂಡ ಸರಿ ಇಲ್ಲ, ಅದನ್ನು ಕೂಡ ಹೇಳಬೇಕು. ಇಂಥದ್ರಲ್ಲಿ ಒಬ್ಬ ಬಲಿಷ್ಠ ನಾಯಕ ಏನಾದರೂ ಹೇಳಿದಂಥ ಸಂದರ್ಭದಲ್ಲಿ ಆ ಮಾತನ್ನು ಕೇಳದೇ ಇರುವಂಥ ಸ್ಥಿತಿನಲ್ಲಿ ಖಂಡಿತವಾಗಲೂ ನಾಯಕರುಗಳಿಲ್ಲ. ನಾಳೆ ಒಂದೋಗಿ ಒಂದಾಗಿ ಯಾಕೆ ಬೇಕು ರಗಳೆ? ಅದಕ್ಕೋಸ್ಕರ ಇಂಥವೆಲ್ಲ ಸಭೆಗಳು ಮಾಡಬೇಡ್ರಪ್ಪ, ಇಂಥವೆಲ್ಲ ಔತಣಕೂಟಗಳನ್ನು ಮಾಡಬೇಡ್ರಪ್ಪ, ಇದ್ಯಾವುದು ಕೂಡ ಸರಿ ಇರಲ್ಲ, ಬೇರೆ ಸಂದೇಶ ರವಾನೆ ಆಗಿಬಿಡುತ್ತೆ ಅಂತ ಹೇಳಿದ್ದಾರೆ.